ಜನವರಿ 22ರಂದು ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ನಗರದ ಹಿರೇಮಗಳೂರಿನ ಭಾರ್ಗವಪುರಿ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಭಾರ್ಗವಪುರಿ ಕಲ್ಯಾಣರಾಮಚಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಹಿರೇಮಗಳೂರಿನ ಈ ಕಲ್ಯಾಣರಾಮನ ದೇವಸ್ಥಾನದಲ್ಲಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯವಾದಂತಹ ಶ್ರೀರಾಮಚಂದ್ರನ ಪುನರಾಗಮನದ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಬಾಲರಾಮನ ಪ್ರತಿಷ್ಠಾ ಕಾರ್ಯಕ್ರಮದ ಮಹೋತ್ಸವದ ಅಂಗವಾಗಿ ಹಿರೇಮಗಳೂರಿನ ಈ ದೇವಸ್ಥಾನದಲ್ಲಿ ಅನೇಕ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಎಲ್ಲರೂ ಭಾಗವಹಿಸಬೇಕು. ಜನವರಿ 22ರ ಬೆಳಿಗ್ಗೆ ಕೋದಂಡರಾಮಸ್ವಾಮಿಯವರಿಗೆ ಅಭಿಷೇಕ, ಅರ್ಚನೆ, ಸಹಸ್ರ ನಾಮಾರ್ಚನೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಜೊತೆಗೆ ಇದೇ ದಿನ ಸಂಜೆ ದೀಪೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದ್ದಾರೆ. ಅವತ್ತಿನ ದಿನ ಬೆಳಗ್ಗೆ ಸ್ವಾಮಿಯ ಸ್ನಪನ ಮೂರ್ತಿಗೆ ಅಭಿಷೇಕ, ನಂತರ ಅರ್ಚನೆ, ಸಹಸ್ರನಾಮಾರ್ಚನೆ, ಭಜನೆ, ರಾಮನಾಮ ಲೇಖನ ಹೀಗೆ ಅನೇಕ ವಿಧವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳು ಅವತ್ತು ನಡೆಯುತ್ತಿವೆ. ಎಲ್ಲರೂ ಭಕ್ತಿಯಿಂದ ನಾವು ಆ ಭಗವಂತನ ರಾಮಚಂದ್ರನ ಪುನರಾಗಮನವನ್ನ ಸಂಭ್ರಮದಿಂದ ಆಚರಿಸಬೇಕು. ಸಂಭ್ರಮದಲ್ಲಿ ಸಂಭ್ರಮವನ್ನ ನಾವು ನಮ್ಮ ದೇವಸ್ಥಾನದಲ್ಲಿ ಕಾಣಬೇಕು. ಎಲ್ಲರೂ ಒಟ್ಟಾಗಿ ಸೇರಿ ಅವತ್ತು ಶ್ರೀರಾಮನನ್ನ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ನಾವು ಎಲ್ಲರಲ್ಲಿ ಪ್ರಾರ್ಥಿಸ್ತೇವೆ. ಸಾಯಂಕಾಲ 22ನೇ ತಾರೀಕು ಸಂಜೆ ಭವ್ಯವಾದಂತಹ ದೀಪೋತ್ಸವದ ಕಾರ್ಯಕ್ರಮವೂ ಕೂಡ ಏರ್ಪಾಡಾಗಿದೆ. ಎಲ್ಲರೂ ಬಂದು ದೇವಸ್ಥಾನದಲ್ಲಿ ಭಾಗವಹಿಸಿ ದೀಪಾಲಂಕಾರದಲ್ಲಿ, ದೀಪದ ಸೇವೆಯಲ್ಲಿ ಭಾಗವಹಿಸಿ ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇವೆ.